ಶರಣ್ರಿ ನನ್ನೆಲ್ಲ ಮಸ್ತ್ ಮಂದಿಗೆ ನನ್ನ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ, ಎಂಜಾಯ್ ಮಾಡಿ ಸರ್. ಇವತ್ತು ನಾನು ಏನು ಹೇಳಕೊಂಟಾನಪ್ಪ ಅಂತಂದ್ರೆ BOB ಈಗೆಲ್ಲ ಟ್ರೆಂಡಿಂಗ್ನಾಗ ಐತಿ. ಆಲ್ಮೋಸ್ಟ್ ಆಲ್ ಎಲ್ಲ ಇನ್ಸ್ಟಾಗ್ರಾಮ್ನಾಗ ನೀವು ನೋಡಿರ್ಬೋದು. ಸ್ಟಾರ್ಟಪ್ ಅಂತಂದು ಕೆಲವೊಂದಿಷ್ಟು ಜನ ಅದನ್ನ ಸ್ಟಾರ್ಟ್ ಮಾಡ್ಕೊಂಡಾರ. ಏನಪ್ಪ ಅಂತಂದ್ರೆ ಒಂದು ಲೇಸ್ ಚಿಪ್ಸ್ ಪ್ಯಾಕೆಟ್ನ ಒಂದು ₹5 ಲೇಸ್ ಚಿಪ್ಸ್ ಪ್ಯಾಕೆಟ್ ತಗೊಂಡು ಅದ್ರೊಳಗೆ ಅಂದ್ರೆ ನಾನು ಅದಕ್ಕೆ ತೋರಿಸ್ತೆ ನಿಮ್ಗೆ ಯಾವ ಥರ ಅದನ್ನು ರೆಡಿ ಮಾಡ್ಬೇಕು, ಆ BOB ರೆಡಿ ಮಾಡ್ಬೇಕಂತಂದು. ಬಟ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಾನು ಅದ್ರೊಳಗೆ ಆ್ಯಡ್ ಮಾಡಿಲ್ಲ. ಅದ್ರ ವಿಡಿಯೋನ ನೀವು ನೋಡ್ರಿ. ನೋಡಿದ್ಮೇಲೆ ಯಾವ ಥರ ನಾವು ಸ್ಟಾರ್ಟಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೇಕು, ಇದ್ರೊಳಗೆ ಯಾವ ಥರ ಪ್ರಾಫಿಟ್ ಐತಿ ಅಂತಂದು ನಾನು ನಿಮ್ಗೆ ಹೇಳಕೊಂಟಾನಿ. ಬರ್ರಿ ವಿಡಿಯೋ ನೋಡೋಣ ಅಂತ. ಫಸ್ಟು ಈ ಒಂದು BOBನ ಯಾವ ಥರ ರೆಡಿ ಮಾಡ್ಬೇಕಪ್ಪ, ಆಮೇಲೆ ಇದನ್ನು ರೆಡಿ ಮಾಡ್ಬೇಕಂದ್ರೆ ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದು ಬರ್ರಿ ಹೇಳ್ತೀನಿ. ಫಸ್ಟು ಒಂದು ₹5 ಲೇಸ್ ಪ್ಯಾಕೆಟ್ ತಗೋರಿ ಚಿಪ್ಸ್. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡ್ರೆ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ಅಂತಾರೆ, ನಮ್ಮ ಕಡೆ ಉಳ್ಳಾಗಡ್ಡಿ ಅಂತಾರೆ. ಅದು ಸಣ್ಣದಾಗಿ ಹೆಚ್ಕೊಂಡ್ರೆ ಉಳ್ಳಾಗಡ್ಡಿ, ಹೆಚ್ಕೊಂಡ್ರು ಟಮಾಟಿ ಹಣ್ಣು, ಆಮೇಲೆ ವಿತ್ ಅದಕ್ಕೆ ಟೊಮೆಟೊ ಸಾಸ್, ಆಮೇಲೆ ಮಯಾನಿಸ್, ಅದು ಮಯಾನಿಸ್ ಬೇಕಾಗತ್ತಿ. ಇದನ್ನು ನಾನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಮಯಾನಿಸ್ ಇದನ್ನು ಯಾವ ಥರ ರೆಡಿ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟು ಒಂದು ಚಿಪ್ಸ್ ಪ್ಯಾಕೆಟ್ ತಗೋರಿ. ಚಿಪ್ಸ್ ಪ್ಯಾಕೆಟ್ನ ಕಟ್ ಮಾಡ್ಕೊಂಡು ಅವು ಚಿಪ್ಸ್ನ ಎಲ್ಲ ಫಸ್ಟ್ ಅದನ್ನ ಸ್ಮ್ಯಾಶ್ ಮಾಡಿರಿ, ಅಂದ್ರೆ ಪುಡಿ ಮಾಡ್ಕೊರಿ. ಅದ್ರೊಳಗೆ ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಣ್ಣು, ಆಮೇಲೆ ಉಪ್ಪು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ನಾನು ಇದ್ರೊಳಗೆ ಟೊಮೆಟೊ ಸಾಸು, ಆಮೇಲೆ ಇದು ಮಯಾನಿಸ್ಸು ಇದನ್ನೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಇದು ಬೇಕಂದ್ರೆ ನಿಮ್ಗೆ ಆ್ಯಡ್ ಮಾಡ್ಕೊರಿ. ಮತ್ತು ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಆ್ಯಡ್ ಮಾಡಿ ಇದನ್ನೇನು ಮಾಡ್ಬೇಕಪ್ಪ ಅಂತಂದ್ರೆ ಕೂಲಕ್ಬೇಕು. ಅಂದ್ರೆ ಅದನ್ನ ಪೂರ್ತಿ ಹಿಂಗೆ ಅಳ್ಳಾಡ್ಸ್ಬೇಕು, ಪ್ಯಾಕೆಟ್ನ ಮುಚ್ಚಿ. ಅದನ್ನೆಲ್ಲ ಆಗಿಂದ ಅದ್ರೊಳಗೆ ಆ ಚಿಪ್ಸ್ನ ಫುಲ್ ಅದಕ್ಕೆ ಚಿಪ್ಸ್ಗೆಲ್ಲ ಅದೆಲ್ಲ ಅಂಟ್ಕೊಂತತಿ, ಅಂದ್ರೆ ಅದೆಲ್ಲ ಮಿಕ್ಸ್ ಆಕತಿ. ಮಿಕ್ಸ್ ಆದಮೇಲೆ BOB ರೆಡಿ ಆಕತಿ. ಆಮೇಲೆ ಇದಕ್ಕೆ ಡಿಫ್ರೆಂಟಾಗೆಲ್ಲ BOBಸ್ನ ರೆಡಿ ಮಾಡ್ತಾರೆ. ಅದನ್ನು ನೀವು ಸ್ವಲ್ಪ ಯಾವ ಥರ ಹಿಂಗೆ ಸ್ಟಾರ್ಟಪ್ ಮಾಡಿರ್ತಾರಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಊರು ಕರ್ನಾಟಕದಾಗ ಎಲ್ಲ ಊರಿನಾಗೂ ಆಲ್ಮೋಸ್ಟ್ ಆಲ್ ಇದನ್ನು ಕೆಲವೊಂದಿಷ್ಟು ಜನ ಅಂದ್ರೆ ಪಾರ್ಟ್ ಟೈಮ್ ಆಗಿ, ಆಮೇಲೆ ಹಿಂಗೆ ಈವ್ನಿಂಗ್ ಟೈಮು ಅಂದ್ರೆ ಖಾಲಿ ಇರೋರು ಇದನ್ನೇನಾದ್ರು ಒಂದು ಸೈಡ್ ಬಿಸ್ನೆಸ್ ಥರ ಮಾಡ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ರೆ. ಬಟ್ ಹೋಗಿ ನೀವು ಒಂದು ಸತಿ ಅದನ್ನು ನೋಡ್ಬೇಕು, ನೋಡಿದ್ರೆ ಗೊತ್ತಾಕತಿ. ಇದನ್ನು ಈ ಥರ ಮಾಡ್ಕೊಂಡು ಇದನ್ನು ಈಗ ₹5 ಚಿಪ್ಸ್ ತಗೊಂಬಂದು ಇದಕ್ಕೆಲ್ಲ ಆ್ಯಡ್ ಮಾಡಿದ್ರು ಒಂದು ಮಿನಿಮಮ್ ಅಂದ್ರೆ ನಮ್ಮದು ಫುಲ್ ನಾವು ಅದಕ್ಕೆ ಹಾಕಿರೋ ಅಮೌಂಟಪ್ಪ ಅಂದ್ರೆ ಒಂದು ₹10, ಒಂದು BOB ರೆಡಿ ಆಗಕ್ಕೆ ₹10 ಇನ್ವೆಸ್ಟ್ ಮಾಡ್ತೀವಿ. ಇದನ್ನು ನೀವು ಒಂದು ₹20 ಸೇಲ್ ಮಾಡಿರಿ. ಸೇಲ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಐತಿ, ಅಂದ್ರೆ ಅರ್ಧಕ್ಕರ್ಧ ಉಳಿತೈತಿ. ಹಿಂಗೆ ದಿವಸಕ್ಕೆ ನೀವು ಒಂದು 10 BOB ಸೇಲ್ ಮಾಡಿದ್ರು ₹20 ಹಿಡ್ಕೊಂಡ್ರೆ ₹200 ಆಕತಿ. ಅದ್ರೊಳಗೆ ₹100 ನಿಮ್ಮದು ಹಾಕಿದ್ದು ಬಂಡವಾಳ ಇದನ್ನೇನು ಕ್ಯಾಪಿಟಲ್ ಏನಿರ್ತೈತಲ್ಲ ಅದನ್ನು ತಗೊಂಡ್ರೆ ಇನ್ನು ₹100 ನಿಮ್ಮ ಪ್ರಾಫಿಟ್ ಅನ್ನಂಗೆ ಉಳಿತೈತಿ. ಈ ಥರ ಈವ್ನಿಂಗ್ ಟೈಮು ಏನು ನಿಮ್ಮದು ಏರಿಯಾ ಇರ್ತಾವಲ್ಲ, ಸ್ಟ್ರೀಟ್ ಫುಡ್ ಎಲ್ಲ ಇರ್ತಾವೆ ಏರಿಯಾಸ್ ಏನು, ಆಮೇಲೆ ರೋಡ್ ಆಗಿರ್ಬೋದು, ಇಂಥಲ್ಲೆಲ್ಲ ನೀವು ಇಟ್ಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಚೆನ್ನಾಗೈತಿ, ಒಳ್ಳೆ ಒಂದು ಟ್ರೆಂಡಿಂಗ್ ಬಿಸ್ನೆಸ್ ಅದ್ರಾಗು. ಆಮೇಲೆ ಈ ಥರ ಯುನೀಕಾಗಿ ಡಿಫ್ರೆಂಟಾಗಿ ಏನಾದರೂ ಜನ ನೋಡ್ತಾರೆ, ತಿನ್ಬೇಕು ಅಂತಂದು ಆಸೆಪಟ್ಟು ಬರ್ತಾರೆ, ತಿಂತಾರೆ. ನೋಡಿರಿ, ಟ್ರೈ ಮಾಡಿರಿ, ಸ್ಟಾರ್ಟ್ ಮಾಡಿರಿ. ಇವತ್ತಿಂದನ ಏನು ನಚ್ಕೊಳಕ್ಕೆ ಹೋಗ್ಬೇಡ್ರಿ. ಸಿಂಪಲ್, ಇದಕ್ಕೆ ಭಾಳ ಏನು ಬೇಕಾಗಿಲ್ಲ. ಒಂದು ಸಿಂಪಲ್ಲಾಗಿ ಒಂದು ಟೇಬಲ್, ಆಮೇಲೆ ಅದು ಚಿಪ್ಸ್, ಆಮೇಲೆ ಅದಕ್ಕೆಲ್ಲ ಈರುಳ್ಳಿ ಅವನ್ನೆಲ್ಲ ಕಟ್ ಮಾಡ್ಕೊಂಡಿರೋದು ಫುಲ್ ಮನೆಯಿಂದ ರೆಡಿ ಮಾಡ್ಕೊಂಡು ಹೋಗ್ಬಿಟ್ರಿ. ಮನೆಯಿಂದ ರೆಡಿ ಮಾಡ್ಕೊಂಡು ಹೋಗಿ ನೀವು ಇದನ್ನೇನಾದರೂ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಒಂದು ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡ್ಕೋಬೋದು. ನಿಮಗೂ ಸ್ವಲ್ಪ ಹಿಂಗೆ ಏನಾರು ಕಾಲೇಜ್ ಹುಡುಗರು ಓದ್ತಿರಿದ್ರೆ ಅವ್ರಿಗೆ ಏನಾದ್ರು ಹೆಲ್ಪ್ ಆಕತಿ. ಒಳ್ಳೆ ಒಂದು ಐಡಿಯಾನೂ ಐತಿ, ಆಮೇಲೆ ಒಳ್ಳೆ ಒಂದು ಸೆಟಪ್ ನಿಮ್ಮ ತಲೆಗೆ ಇರ್ತೈತಿ. ಬಟ್ ಅದನ್ನು ನೀವು ಜನದ ಮುಂದೆ ತಗೊಂಬರ್ಬೇಕು. ಯಾವುದೇ ಥರ ನಾಚ್ಕೋಬೇಡ್ರಿ, ಅವ್ರು ಹಂಗಂತಾರೆ ಹಿಂಗಂತಾರೆ ಅಂತಂದು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಂಗಾರ ಮಾಡಿ ಇದನ್ನು ತಗೊಂಬರ್ರಿ. ಆಮೇಲೆ ಇದನ್ನು ನೀವು ಹೆಂಗೆ ಪ್ರಚಾರ ಜಸ್ಟ್ ಅಲ್ಲೇ ಇಲ್ಲಪ್ಪ, ನಿಮ್ಗೆ ಭಾಳ ಜನಕ್ಕೆ ಗೊತ್ತಾಗ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಂತ ಸೋಷಿಯಲ್ ಮೀಡಿಯಾ ಪೇಜಸ್ ಆಲ್ಮೋಸ್ಟ್ ಆಲ್ ಹುಡುಗರಿಗೆಲ್ಲ ಗೊತ್ತಿದ್ದೇ ಇರ್ತೈತಿ. ಹೆಂಗಾರ ಮಾಡಿ ಅದ್ರೊಳಗೆ ಒಂದು ಜರ್ನಿ ಥರ ಸ್ಟಾರ್ಟ್ ಮಾಡ್ಕೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ. ಒಳ್ಳೆ ಪ್ರಾಫಿಟ್ ಐತಿ. ಜಸ್ಟ್ ನಾನು ಡೈಲಿ ನೀವು ಒಂದು 10 ಕಸ್ಟಮರ್ ಸೇಲ್ ಮಾಡಿದ್ರೆ ಎಷ್ಟು ಆಕತಿ ಅನ್ನೋದು ಹೇಳಿದೆ. ಹಂಗೆ ಆಲ್ಮೋಸ್ಟ್ ಆಲ್ ಕಸ್ಟಮರ್ಸ್ ಬಂದು ತಿಂತಾರೆ. ಏನು ₹20 ಯಾರಿಗೆ ಏನು ದೊಡ್ಡದಲ್ಲ. ಆಲ್ಮೋಸ್ಟ್ ಆಲ್ ಟ್ರೈ ಮಾಡೇ ಮಾಡ್ತಾರೆ. ಫಸ್ಟು ನಿಮ್ಮ ಫ್ರೆಂಡ್ಸ್ ಅವ್ರನ್ನೆಲ್ಲ ಸಪೋರ್ಟ್ ತಗೋರಿ. ಮನೆಯಾಗೂ ಹೇಳ್ರಿ ಹಿಂಗೆ ಮಾಡಕ್ಕಂತಾನೆ ಅಂತಂದು ಯಾವುದೇ ಥರ ನಾಚ್ಕೊಳಕ್ಕೆ ಹೋಗ್ಬೇಡ್ರಿ. ಮಾಡಿರಿ ಒಂದು ಒಳ್ಳೆ ಬಿಸ್ನೆಸ್. ಆಮೇಲೆ ಏನು ದೊಡ್ಡ ಇದ್ರಾಗ ಬೆಟ್ಟ ಹೊತ್ಕೊಂಡು ಹೋಗೋಂಥದ್ದಂತೂ ಏನಿಲ್ಲ. ಸಿಂಪಲ್ಲಾಗಿ ಒಂದು ಚಿಪ್ಸ್, ಒಂದು ಸ್ವಲ್ಪ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಐಟಮ್ಸ್ ತಗೊಂಡು ರೆಡಿ ಮಾಡ್ಬೋದು. ನೋಡಿರಿ, ಒಂದು ಸತಿ ಟ್ರೈ ಮಾಡಿರಿ. ಆಮೇಲೆ ವಿತ್ ಹೊರಗಡೆ ಮಾಡಿದರೆ ಸ್ವಲ್ಪ ಸ್ಪೈಸಸ್ ಆಗಿರಲಿ, ಚೆನ್ನಾಗಿರಲಿ, ಅಂದರೆ ಅವ್ರು ಯಾವ ಥರ ಕೇಳ್ತಾರೆ ಆ ಥರ ಮಾಡಿಕೊಡೋಕೆ, ಅದನ್ನ ಆ ಥರ ಪ್ರೊವೈಡ್ ಮಾಡೋಕೆ ನೀವು ಕಸ್ಟಮರ್ಗೆ ಏನು ಬೇಕಲ್ಲ, ರಿಕ್ವೈರ್ಮೆಂಟ್ ಏನೈತೆ ಕಸ್ಟಮರ್ಸ್ಗೆ, ಅದನ್ನು ನೀವು ಮಾಡಿದ್ರೆ
ಚೆನ್ನಾಗಕತಿ, ಒಂದು ಒಳ್ಳೆ ಬಿಸ್ನೆಸ್ ರನ್ನಿಂಗ್ ಚೆನ್ನಾಗೈತಿದೆ. ಯಾಕಂದ್ರೆ ಈಗ ಟ್ರೆಂಡಿಂಗ್ನಾಗ ಐತಲ್ಲ ಈ ಬಿಸ್ನೆಸ್ ಎಲ್ಲ ರನ್ ಆಗೇ ಆಕ್ಕವು. ಹಿಂಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಈ ಥರ ಬೇರೆ ಬೇರೆ ಟ್ರೆಂಡಿಂಗ್ನಾಗಿರೋ ಬಿಸ್ನೆಸ್ ಆಗಿರ್ಬೋದು, ಆಮೇಲೆ ಏನು ಸ್ಟಾರ್ಟಪ್ ಮಾಡ್ಬೇಕು ಅಂತಂದಿರ್ತೀರಲ್ಲ ಅಂಥವ್ರಿಗೆ ಸ್ಟಾರ್ಟಪ್ ಯಾವ ಥರ ಮಾಡ್ಬೇಕು, ಆಮೇಲೆ ಯಾವ ಥರ ಟ್ರೆಂಡ್ನಾಗಿರೋ ಬಿಸ್ನೆಸ್ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದ್ದೇ ಇರ್ತೈತಿ. ಇನ್ಸ್ಟಾಗ್ರಾಮ್ನೆಲ್ಲ ನೋಡಕ್ಕಂತೀರಪ್ಪ ಅಂತಂದಿದ್ರೆ ಗೊತ್ತಿದ್ದೇ ಇರ್ತೈತಿ ನಿಮ್ಗೆ ಯಾವ ಥರ ಟ್ರೆಂಡ್ ಐತಿ, ಯಾವ ಥರ ಬಿಸ್ನೆಸ್ ವರ್ಕೌಟ್ ಆಗಾಕತ್ತೈತಿ ಅಂತಂದು. ಆ ಥರ ಎಲ್ಲ ಬಿಸ್ನೆಸ್ನ ಒಂದೊಂದಾಗಿ ನಾನು ನಿಮ್ಮ ಮುಂದೆ ತಗೊಂಬರ್ತೀನಿ. ಹಂಗೆ ಇದ್ರೊಳಗೆ ಈ ನಮ್ಮ ಚಾನಲ್ ಒಳಗೆ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ನೆಲ್ಲ ನಾನು ತಗೊಂಬರ್ಬೇಕಂತ ಮಾಡೀನಿ. ಇನ್ನು ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ನ ತರ್ತೀನಿ, ತಗೊಂಬಂದು ನಿಮ್ಮ ಮುಂದೂ ಶೇರ್ ಮಾಡ್ಕೊತೀನಿ. ಇದ್ರೊಳಗೆ ನಾನು ಆಲ್ಮೋಸ್ಟ್ ಆಲ್ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಕ್ಕರಿ, ಅಂದ್ರೆ ಮಾತಾಡೋದ್ರಾಗಿರಲಿ, ಏನೋ ವೀಡಿಯೋ ಮಾಡೋದ್ರಾಗಿರಲಿ, ಏನೋ ಸಣ್ಣ ಪುಟ್ಟ ತಪ್ಪಿದ್ರು ಹೊಟ್ಟೆಗೆ ಹಕ್ಕರಿ. ಯಾಕಂದ್ರೆ ನಾನು ಸ್ಟಾರ್ಟ್ ಮಾಡೀನಿ ಇಷ್ಟು ದಿವಸ ಬರೀ ಬ್ಯಾಕ್ಗ್ರೌಂಡಿಗೆ ವಾಯ್ಸ್ ಕೊಟ್ಕೊಂಡು ನಾವೊಂದು ಮಿನಿ ಲಾಗ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ನಮ್ದಾದ ಒಂದು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಅದು ಏನಪ್ಪ ಅಂತ ಗೊತ್ತಾಗ್ಬೇಕಂದ್ರೆ ದರ್ಶು ರಾವಳಿ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗಕತ್ತಿ ನಾನು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತಂದು. ನಿಮಗೂ ಇದೇ ಥರ ಡಿಫ್ರೆಂಟ್ ಆಗಿರೋ ಬಿಸ್ನೆಸ್ನೆಲ್ಲ ನಾನು ತಗೊಂಬರ್ತೀನಿ. ಸ್ಟಾರ್ಟ್ ಮಾಡಿರಿ, ಮಾಡ್ತೀನಿ ಅಂತಂದು ಹಂಗೆ ಕೂತ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಸ್ಟಾರ್ಟ್ ಮಾಡಿರಿ, ಮಾಡಿದಾಗ ನಿಮ್ಗೆ ಒಂದು ಧೈರ್ಯ ಸಿಗ್ತೈತಿ. ಲಾಸ್ ಆದ್ರಾಗ ಲಾಸ್ ಆಕತಿ, ಲಾಭ ಅದ್ರ ಪ್ರಾಫಿಟ್ ಆಕತಿ, ಇದನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ಟಾರ್ಟ್ ಮಾಡಿರಿ. ಹಾಕೋ ದುಡ್ಡು ನಂದಲ್ಲಪ್ಪ ಅಂದ್ರೆ ಮತ್ತೆ ಬೈಕೊಳಕ್ಕೆ ಹೋಗ್ಬೇಡ್ರಿ. ದುಡ್ಡು ಆಲ್ಮೋಸ್ಟ್ ಅಲ್ಲಿ ಎಲ್ಲ ದುಡ್ದಿರ್ತೀರಿ, ಬಟ್ ಅದನ್ನು ನಂದಲ್ಲ ಅಂತಂದು ಹಾಕಿಬಿಟ್ರೆ ಒಂದು ಭಯ ಇರೋಂಗಿಲ್ಲ. ಹಾಕಿ ಅದ್ರೊಳಗೆ ಇವತ್ತೆಲ್ಲ ನಾಳೆ ಕೈ ಹಿಡಿತೈತಿ. ಅದನ್ನ ಹೆಂಗಾರ ಮಾಡಿ ಸ್ವಲ್ಪ ಮುಂದೆ ತಗೊಂಡು ಹೋಗಕ್ಕೆ ಟ್ರೈ ಮಾಡಿರಿ. ಹಿಂಗೆ ನಾನು ನೆಕ್ಸ್ಟ್ ವಿಡಿಯೋದಾಗೆಲ್ಲ ಡಿಫ್ರೆಂಟ್ ಆಗಿರೋರು ಒಂದು ಸ್ವಲ್ಪ ಯೂನಿಕ್ ಆಗಿ ಏನಾದರೂ ನಿಮ್ಗೆ ಈ ಕಡೆ ಕಾಲೇಜ್ಗೆ ಹೋಗ್ಕಂತ ಅಥವಾ ಯಾವುದಾದ್ರೂ ಒಂದು ವರ್ಕ್ ಮಾಡ್ಕೊಂತ ಈವ್ನಿಂಗ್ ಆಗಿರ್ಬೋದು, ಇಲ್ಲ ಬೆಳಗ್ಗೆ ಆಗಿರ್ಬೋದು ಮಾಡೋ ಅಂಥ ಯಾವುದಾದ್ರೂ ಸೈಡ್ ಸ್ಟಾರ್ಟಪ್ಸ್ ಆಗಿರ್ಬೋದು, ಈ ಥರ ಹೇಳ್ತೀನಿ. ಆ ಥರ ಎಲ್ಲ ವೀಡಿಯೋಸ್ನ ತಗೊಂಬರ್ತೀನಿ, ನೋಡಿರಿ. ಆಮೇಲೆ ನನಗೂ ಸಪೋರ್ಟ್ ಮಾಡಿರಿ. ಆಮೇಲೆ ನಿಮಗೂ ಏನಾದರೂ ಇದ್ರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಿತ್ತಪ್ಪ ಅಂತಂದ್ರೆ ದರ್ಶು ರಾವಳ್ ಇನ್ಸ್ಟಾಗ್ರಾಮ್ ಪೇಜ್ ಐತೆ ನಂದಾದ, ಅದಕ್ಕೆ ಬಂದು ನೀವು DM ಮಾಡಿದ್ರೆ ಎನಿ ಟೈಮ್ ಯಾವಾಗಾದರೂ ಮಾಡಿದ್ರು ನಾನು ನಿಮ್ಗೆ ಸಜೆಷನ್ ಕೊಡ್ತೀನಿ. ಮಾಡಿರಿ, ಚೆನ್ನಾಗೈತಿ. ಮುಂದೆ ಬರ್ತಾ ಒಳ್ಳೊಳ್ಳೆ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಏನಾದರೂ ಸ್ಟಾರ್ಟಪ್ಸ್ ಅದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ತಗೊಂಬರ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ಸಿಗೋಣಂತ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ನಿಮಗೆಲ್ಲ ಸಲಾಮ್.